ಆಲ್ ಸೆಟ್, ಆಲ್ ರೆಡಿ ಆಗಿದೆ. ಇವತ್ತು ರಿಪೋರ್ಟಿಂಗ್ ಡೇ. ನಾಳೆ ಬೆಳಗ್ಗೆ 9:30 ನನ್ನ ಇವೆಂಟ್ ಸ್ಟಾರ್ಟ್ ಆಗುತ್ತೆ. 2 ಡೇಸ್ವರೆಗೆ. ಸುಮಾರು ಜನ ಆಡೋಕ್ಕೆ ಬರ್ತಾ ಇದ್ದೀರಾ ಮತ್ತು ನೋಡೋಕ್ಕೂ ಬರ್ತಾ ಇದ್ದೀರಾ. ಸೊ ನಾನು ಒಬ್ಬನಿಗಲ್ಲ, ಎಲ್ಲರಿಗೆ ಸಪೋರ್ಟ್ ಮಾಡಿರಿ. ಬಿಕಾಸ್ ಸ್ಪೋರ್ಟ್ಸ್ ತುಂಬ ಡಿಫಿಕಲ್ಟ್ ಇವೆಂಟ್. ನಾನು ಒಬ್ಬನಿಗಲ್ಲ, ಎಲ್ಲರಿಗೆ ಇಲ್ಲಿ ಎಷ್ಟು ಜನ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಹಳ್ಳಿಯಿಂದ ಹುಡುಗರು ಬರ್ತಾ ಇದ್ದಾರೆ ಆಡೋಕ್ಕೆ, ಹುಡುಗಿರು ಕೂಡ. ಇವತ್ತು ಸುಮಾರು ಜನ ನಾನು ಭೇಟಿ ಆಗಿದ್ದೀನಿ, ಮೀಟು ಆಗಿದ್ದೀನಿ. ಎಲ್ಲರೂ ಒಂದೊಂದು ಕಷ್ಟನೇ ಹೇಳ್ತಾ ಇದ್ರು. ಕೇಳ್ಕೊಂಡ್ರೆ ಅದು ಏನನ್ಸುತ್ತೆ, ಅದು ನಾವು ಇನ್ನೂ ಸ್ವಾತಂತ್ರ್ಯ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಾವು ಇನ್ನೂ ಸ್ವಾತಂತ್ರ್ಯ ಆಗಿಲ್ಲ. ಬಿಕಾಸ್ ಹಂಗೆ ಅನ್ಸುತ್ತೆ. ಎಕ್ಸಾಂಪಲ್, ಕಲ್ಯಾಣ ಕನ್ನಡ ಭಾಗಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಉತ್ತರ ಭಾಗಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ದಕ್ಷಿಣ ಭಾಗಕ್ಕೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಮತ್ತು ಮಧ್ಯವರ್ಗವರೆಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ. ಬಟ್ ನಾನೇನು ಕನ್ಸೆಪ್ಟ್ ಅಂದರೆ, ಯಾರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಅದು ಖಂಡಿತ. ಟ್ಯಾಲೆಂಟ್ ಐತೆ, ಸಪೋರ್ಟ್ದು ಕೊರತೆ ಇದೆ, ಅಂಥವ್ರಿಗೆ ಸಪೋರ್ಟ್ ಮಾಡಲೇಬೇಕು. ಆ್ಯಂಡ್ ಅದಕ್ಕೋಸ್ಕರ ನಾನು ನನ್ನ ಕಡೆಯಿಂದ ಏನಾಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಇವನ್ ನನಗೂ ತುಂಬ ಭಾಳ ಸಪೋರ್ಟ್ ಬೇಕು. ನಾನು ಒಂದು ಕಂಥದ್ದು ಟ್ರೈನ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ನಾಳೆಯಿಂದ ಇವೆಂಟು. ನನ್ನ ಇವೆಂಟ್ ಬಂದು ಡೆಕೆಥ್ಲಾನ್ ಇವೆಂಟು, ವರ್ಲ್ಡ್ ಟಫೆಸ್ಟ್ ಇವೆಂಟ್ ಅಂತ ಹೇಳಿದ್ದೀನಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ. ಸೊ ನಿಮ್ಗೆ ಎಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಬರುತ್ತೆ. ಹಾಗೆ ರೀತಿ ತುಂಬ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಸಪೋರ್ಟ್ ಮಾಡಿ. ನಾನು ಒಬ್ಬನಿಗಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡಿ. ನಾನಂದರೆ ನನ್ನ ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರ ಇಲ್ಲಿ ಸ್ಪರ್ಧೆನ ಪಾರ್ಟಿಸಿಪೇಷನ್ನ ಮಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಎಲ್ಲ ಕಡೆಯಿಂದ ಬೇಕು. ಇವಾಗ ನಮ್ಮ ಭಾಗಕ್ಕೆ ಯಾವ ರೀತಿ ಸಪೋರ್ಟ್ ಕೊಡ್ಕೊಂಡು ಬಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ನಾನು ನಾಳೆ ಈ ಸ್ಪರ್ಧೆನ ಒಂದು ಎಲ್ಲ ಯುವಕರಿಗೆ ಒಂದು ಮಾದರಿ ಆಗಬೇಕು, ಒಂದು ಮೋಟಿವೇಶನ್ ಸಿಗಬೇಕು, ಪ್ರತಿಯೊಬ್ಬರು ಯುವಕರಿಗೆ ಸಪೋರ್ಟ್ ಸಿಗಬೇಕು, ಸಮಾಜಕ್ಕೆ ಮೆಸೇಜ್ ಹೋಗ್ಬೇಕಂತೇಳಿ ನನ್ನ ಒಂದು ಪ್ರಯತ್ನ ಇರುತ್ತೆ. ಸೊ ಈ ಪ್ರಯತ್ನಕ್ಕೆ ಎಲ್ಲರದು ನನಗೆ ಸಪೋರ್ಟ್ ಬೇಕು. ಸಿಗೋಣ ನಾಳೆ ಇವೆಂಟ್ ದಿನ. ಥ್ಯಾಂಕ್ ಯು.